ಲಕ್ಷ್ಮೀದೇವಿಯ ಗೋಪುರೋತ್ಸವ ಕಾರ್ಯಕ್ರಮ, ಕಳಸಾರೋಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಮ್ಮ ಊರಿನ ಶಾಂತೂರು ಸ್ವಾಮಿಗಳೇ, ಶ್ರೇಷ್ಠ ವಿಚಾರವಂತರಾಗಿರ್ತಕ್ಕಂಥ ನಿರ್ಭಯಾನಂದ ಸ್ವಾಮಿಗಳೇ, ಈ ನಾಡಿನ ಚಿಂತಕರು, ಜನಪ್ರಿಯ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ ಅವರೇ, ಊರಿನ ಹಿರಿಯಂತ ನಮ್ಮ ಕೃಷ್ಣ ದೇಶಪಾಂಡೆ ಅವರೇ, ಆಗಲಿ ಅವತ್ತು ಮಹಾಜನ ಮಾತೆಯರೇ, ಈ ಸಮಯ ಬಹಳ ಆಗಿದೆ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. ಇವತ್ತು ವಿಶೇಷವಾದ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ರವಿ ಚನ್ನಣ್ಣವರು, ಅವರ ವಿಶೇಷ ಕಾರ್ಯಕ್ರಮ ಇವತ್ತು, ಅವರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಬೇರೆ ಕೆಲಸ ಇದೆ ಇವತ್ತು. ಯಾರ್ಯಾರು ಏನು ಹೇಳಬೇಕು ಎಲ್ಲ ಹೇಳ್ಬಿಟ್ರಿ ಈಗ ರವಿ ಚನ್ನಣ್ಣವರು. ಅದಕ್ಕೆ ಇವತ್ತು ಕಾರ್ಯಕ್ರಮ ದೇಶಪಾಂಡೆ ಮತ್ತೆ ಬುದ್ಧಿ ಭಾಳ ಮಾತಾಡಿದ್ರೆ ನನಗೆ ಇನ್ನೊಂದು 2 ತಾಸು ಮಾತಾಡ್ತೀನಿ. ನನಗೆ ಕೂಡ್ರಿ ಎಟ್ಟಾಗ 2 ತಾಸು ಮಾತಾಡ್ತೀನಿ. ಹ್ಯಾಂಗೆ ಮಾಡ್ತೀರಿ? ಟೈಮ್ ಭಾಳ ಯಾರ್ಯಾರು ಏನು ತ್ರಾಸಿಗೆ ನಿಮಗೆ ಗೊತ್ತಿಲ್ಲ. ಅದು ಒಬ್ಬ ಒಬ್ಬ ಶ್ರೇಷ್ಠ ದೊಡ್ಡ ಭಾಷಣಕಾರ ಕರೆಸಿದ್ರು ನಾಟಕದ ಉದ್ಘಾಟನೆಗೆ. ನಾಟಕದ ಎಷ್ಟೊತ್ತು ಮಾತಾಡ್ತಾರೆ? ಒಂದು 2 ತಾಸು ಮಾತಾಡ್ತಾರೆ ಉದ್ಘಾಟನೆಗೆ. 5 ಕ್ಯಾಕೆ ಹೊಡ್ತಾರೆ, 5 ನಿಮಿಷ ಮಾತಾಡಿದ್ರಾಗ ಚಲೋ ಮಾಡಿದವು. ಕಾಲದಲ್ಲಿ ಹಚ್ಚಾರ 4 ಬಟ್ಟಾಗಲಿ ಇಷ್ಟು ಬರ್ಕೊಬೈದವು ನಾಟಕ ಉದ್ಘಾಟನೆಗೆ. ಚಲೋ ಮಾಡಿದ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 1.5 ತಾಸು, 2-3 ತಾಸು ನಾಟಕ ನೋಡಿದ. ಅವಾಗಿನ್ನ ಒಬ್ಬ 2 ಬಟ್ಟೆ ಅವ್ರು ಬಂಡಾಗ ಕೂತ್ಕೊಂಡು, ಬಂಡಾಗ ಒಂದು ಬಂಡಿ ಕೂತ್ಕೊಂಡು ಮುರ್ಕೊಂಡ್ಬಂದವ. ಬಂದು ಈ ಕಡೆ ಅಡ್ಡಾಡ್ಕೊತಿದವ. ಅವ ಕಾಲದಲ್ಲಿ ಹಚ್ಚಾರ ನಿಟ್ಟು ಆಕ್ರಿ 14 ಬಂಡಿಗಳು ಕೈ ಇಟ್ಕೊಂಡ್ಬಂದ್ರಿ ಅದು ನಿಮ್ಗೆ ಅಲ್ಲಾಟಂದ. ಮತ್ತು 14 ಕೈ ಇಟ್ಕೊಂಡ್ಬಂದ್ರಿ ನಿಮ್ಗಲ್ಲ. ಮತ್ತು ಯಾರು ತಂದ್ರಿ? ನಿಮ್ಮನ್ನು ಕರ್ಕೊಂಬಂದು ಸೋಳ ಅವ್ನು ಹುಡ್ಕೊಳಕ್ಕೆ. ಅದಕ್ಕೆ ಸಮಯ ಪ್ರಜ್ಞೆ ಬೇಕು ನಮಗೆಲ್ಲ. ಈಗೇನು ಮಾತಾಡಿದ ಮಗಿಸ್ಬಿಟ್ಟಾಗ ನಮ್ಮ ಸ್ವಾಮೀಜಿಯವರು, ಚಂದಣ್ಣವರು ಏನು ಹೇಳೋಕ್ಕೆಲ್ಲ ಹೇಳ್ತಾರೆ. ಇನ್ನು ಹೇಳೋದಕ್ಕೂ ಕೆಲವು ಸಮಯ ಟೈಮ್ ಇದೆ ಹೇಳಕ್ಕೆ. ಈಗ ಸಮಯ ಭಾಳ ಆಗಿದೆ. ಅದಕ್ಕೆ ದೇವರು ನಮ್ಮಿಂದ ಏನು ಬೇಕು? ಭಕ್ತಿ ಒಂದು ಮಾತು, ಬೆಳ್ಳಿ ಬುಟ್ಟು ಏನು ಬೇಕಾಗಿಲ್ಲ. ಭಕ್ತಿ ಅಮ್ಮಿಂದ ಭಕ್ತಿ ಒಂದು ಸಾಕಂತ. ಅದಕ್ಕೆ ಸಿದ್ಧಾರೂಢ 20 ಅಪ್ರತಿ ಮಹಾಜ್ಞಾನಿ. ಸಿದ್ಧಾರೂಢ ಮಹಾಜ್ಞಾನಿ. ಅದಕ್ಕೆ ಆತ ನಿತ್ಯ ಪ್ರವಚನ ಮಾಡ್ತಾಯಿದ್ರು. ಸಿದ್ಧಾರೂಢ ಪ್ರವಚನದಾಗ ಒಂದ್ಸಲ ಹೇಳಿದರು. ಏನು ಹೇಳಿದರು? ಏನಪ್ಪ ಅಂದ್ರೆ ಅಕಸ್ಮಾತ್ ದೇಹ ಬಿದ್ದು ಹೋದರೂ ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನಿಮ್ಮ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದೆ ಸಿದ್ಧಾರೂಢ. ಸರಿ, ಕಾಲೋಚಿತವಾಗಿ ಲಿಂಗೈಕ್ಯರಾದರು. 3 ವರ್ಷ ಗದ್ದಿ ಕಟ್ಟಿ 3 ವರ್ಷ ಆಗಿತ್ತಾಗಲೇ. ಅವ್ರ ಶಿಷ್ಯ ಇದ್ದ ಒಬ್ಬತ. ಆ ಶಿಷ್ಯ ಹುರ್ಕಡ್ಡಿ ಮಾಸ್ತರ್ ಅಂತ ಭಾಳ ಶಿಷ್ಯ. ಅತಿಯಾದ ಪ್ರೀತಿ ಅವ್ರ ಮೇಲೆ. 3 ವರ್ಷ ಆಗಿದ್ದು ಗದ್ದಿ ಕಟ್ಟಿ ಲಿಂಗೈಕ್ಯರಾಗಿ ವಿಚಾರ ಮಾಡಿದ. ಅಪ್ಪ ಅವ್ರು ತಮ್ಮ ಪ್ರವಚನಕ್ಕೆ ಹೀಗೆ ಹೇಳಿದರು. ಹಾಗಾಗಿ ನೋಡೋನು ನೀವು ಯಾವಾಗಲೂ ದರ್ಶನ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನೋಡೋನು ತಗೊಂಡು ಸ್ನಾನ ಮಾಡಿದ ಸಿದ್ಧಾರೂಢ. ಸ್ನಾನ ಮಾಡಿದ, ಪೂಜೆ ಮಾಡಿಕೊಂಡ, ಎಲ್ಲ ಮಾಡ್ಕೊಂಡು ಕೈಯಾಗ ಒಂದು ಕರ್ಪೂರ, ಕಾಯಿ, ನೀರು ಉತ್ಕೊಂಡು ಸಿದ್ಧಾರೂಢ ಧ್ಯಾನ ಮಾಡ್ಕೊಂತ ಬಂದ. ಅತಿಯಾದ ಪ್ರೀತಿ, ಪರಿಶುದ್ಧವಾದ ಭಕ್ತಿ ಸಿದ್ಧಾರೂಢ ಮೇಲೆ ಆಗ್ತದ್ದು. ಹುರ್ಕಡ್ಡಿ ಮಾಸ್ತರ್ದು ಬಂದ ದೇವಸ್ಥಾನ ಮಹದ್ವಾರಕ್ಕೆ ಬಂದ. ಅವ್ನು ಪರಿಶುದ್ಧ ಬಗ್ಗೆ ಠಾಕ್ ಅಂತ ಸಿದ್ಧಾರೂಢ ಮುಟ್ತು. ಸಿದ್ಧಾರೂಢ ಸಮಾಧಿಯಾಗಿ 3 ವರ್ಷ ಆಗಿತ್ತು. ಅವ್ನ ಭಕ್ತಿಗೆ ಮೆಚ್ಚಿ ಸಿದ್ಧಾರೂಢ ಬುಡುಕಿದ್ದು ಎದ್ದು ಬಂದು ಮ್ಯಾಗ ಗದ್ದಿಗೆ ಮ್ಯಾಗ ಕೂತಿದ್ದ. ಗದ್ದಿಗೆ ಮ್ಯಾಗ. ಅದಕ್ಕೆ ಇದಕ್ಕೇನು ಕಾರಣ? ಭಕ್ತಿನ ಕಾರಣ. ನಂಬರು ನೆಚ್ಚರು ಬರಿದೆ ಕರೆವರು, ನಂಬದರಿಯರಿ ಲೋಕದ ಮನುಜರು, ನಂಬಿ ನೆಚ್ಚಿ ಕರೆದೊಡೆ ಓ ಎಂದನೆ ಶಿವನು. ನಂಬರು ನೆಚ್ಚರು ಬರಿದೆ ಕರೆವರು, ನಂಬದೆ ನೆಚ್ಚ